hello everyone, welcome back to my YouTube channel. ಸೊ ಫಸ್ಟ್ ಆಫ್ ಆಲ್ ಫುಲ್ಲು ಟಯರ್ಡ್ ಆಗಿದ್ದೀನಿ. ಯಾಕೆ ಅಂದರೆ ನಿನ್ನೆ ನೀಟಾಗಿ ನಿದ್ದೆ ಆಗಿಲ್ಲ. ಆ್ಯಂಡ್ ನಾನು ಈ ವೀಕ್ ಹಬ್ಬ ಮಾಡ್ತಿಲ್ಲ. ಈ ವೀಕ್ ನಾವು ಹಬ್ಬ ಮಾಡೋಂಗಿಲ್ಲ, ಅದಕ್ಕೆ ನೆಕ್ಸ್ಟ್ ವೀಕ್ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಈಗ 8:30 ಆಗಿದೆ, ಇನ್ನೂ ಏನೂ ಮಾಡಿಲ್ಲ. ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ವೀಕೆಂಡು. ಸೊ ಫಸ್ಟು ಆಲ್ಮೋಸ್ಟ್ ಲೈಕ್ ಬಟ್ಟೆ ಎಲ್ಲ 2 ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ. ಡೀಪಾಗಿ ಆಲ್ರೆಡಿ ಲಾಸ್ಟ್ ವೀಕೆ ಫುಲ್ಲು ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಧೂಳು ತೆಗೆಯೋದು, ಒರೆಸೋದು, ಪ್ರತಿಯೊಂದು ಫ್ಯಾನು, ಫ್ರಿಜ್ಜು, ಅದು ಇದು ಎಲ್ಲ. ಸಾರಿ, ಫ್ರಿಜ್ ಒಂದು ಪೆಂಡಿಂಗ್ ಇದೆ. ಫ್ಯಾನು, ಕಿಚನು, ಟಿ ವಿ ಯೂನಿಟ್ಸು, ಬಾಕ್ಲು ಒರೆಸೋದು ಎಲ್ಲ ಆಗಿದೆ. ಅಂದರೂ ಇವತ್ತು ಒಂದು ಸತಿ ಲೈಟಾಗೆ ಮೇನು ಹಾಗೆ ನಾನು ಪೂಜೆ ಮಾಡಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು. ಅದಕ್ಕೆ ಇವತ್ತು ಫುಲ್ಲು ದೇವ್ರ ಮನೆಯೂ ನೀಟಾಗೆ ಎಲ್ಲ ನೀಟಾಗಿ ತೆಗ್ದು ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಫುಲ್ಲು ಜಾಸ್ತಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಲೈಕ್ ಅಟ್ಲೀಸ್ಟ್ ವಾರದಲ್ಲಿ 1 ಸತಿ ಇಲ್ಲ 2 ಸತಿನಾದ್ರು ತಲೆಗೆ ಎಣ್ಣೆ ಹಚ್ಕೊಳ್ಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಸೊ ಇವಾಗ ಕೆಲಸ ಒಂದೊಂದೇ ನೀಟಾಗಿ ಸ್ಟಾರ್ಟ್ ಮಾಡಬೇಕು. ಫಸ್ಟು ಬೆಡ್ಶೀಟ್ಸು, ಬ್ಲ್ಯಾಂಕೆಟ್ಸ್ ಎಲ್ಲ ಒಗೆಯೋಕೆ ಹಾಕಿದ್ದೀನಿ. ಸೊ ಬೆಡ್ನ ಸೆಟ್ ಮಾಡಬೇಕು, ಅದರಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ನನಗೆ ಎಷ್ಟೇ ಟಯರ್ಡ್ ಆಗಿದ್ರು ಗಲೀಜಾಗಿದ್ದರೆ ಒಂಚೂರು ಇಷ್ಟ ಆಗೋಲ್ಲ. ಅದಕ್ಕೆ ಸರಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡು ಫಸ್ಟು ಬ್ಲ್ಯಾಂಕೆಟ್ಸಿಂದ ಕ್ಲೀನ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಎವ್ರಿ ವೀಕ್ ಬ್ಲ್ಯಾಂಕೆಟ್ಸು, ಬೆಡ್ಶೀಟ್ಸ್ ಎಲ್ಲ ಒಗ್ಯಕ್ಕೆ ಹಾಕ್ತೀನಿ, ಚೇಂಜ್ ಮಾಡ್ತೀನಿ. ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ ಒಗ್ಯೋಕ್ಕೆ. ಹಾಗೆ ವಿಡಿಯೋ ಹಿಂದೆ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ದೇ ಇರೋ ಕೆಲಸ ಸಿಕ್ಕಾಪಟ್ಟೆ ಇದೆ. ಮಧ್ಯ ನಮ್ಮ ಕುಕ್ಕು ಓಡೋಗ್ತಿದ್ದ, ಬಾಗ್ಲು ತೆಗ್ದಿಟ್ರೆ ಅವನ್ನ ಕರ್ಕೊಂಬರ್ಬೇಕಿತ್ತು. ಅದಾದಮೇಲೆ ಅವನಿಗೆ ಊಟ ಮಾಡಿಸಿರೋದು, ಅದು ಯಾವುದು ಕ್ಲಿಪ್ಪಿಂಗ್ಸ್ ಇದು ಮಾಡಿಲ್ಲ. ಅಡುಗೆ ಮಾಡ್ಕೊಂಡಿರೋದು, ಆ ಕ್ಲಿಪ್ಪಿಂಗ್ಸ್ ಕೂಡ ಕ್ಯಾಪ್ಚರ್ ಮಾಡಿಲ್ಲ. ಸೊ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗೆ ಬೆಡ್ಡೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಕವರ್ನ ಹಾಗೆ ಪಿಲ್ಲೋ ಕವರ್ನ ಚೇಂಜ್ ಮಾಡಿದೆ. ಅದೇ ಟೈಮಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವತ್ತು ವೆದರ್ ಅಂತೂ ಎಷ್ಟು ಒಂಥರ ಒಂದು 1/2 ಅವರ್ ಮಳೆ ಬರ್ತಿತ್ತು, ಇನ್ನೊಂದು 1/2 ಅವರ್ ಬಿಸಿಲು ಕಾಯ್ತಿತ್ತು. ಸೊ ಎರಡೂ ಇತ್ತು ಇವತ್ತು ವೆದರು. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಇದ್ದಕ್ಕಿದ್ದಂಗೆ. ನಾನು ಸರಿ ಅಂತ ಹೇಳಿಬಿಟ್ಟು ಕೆಲಸ ಮುಗಿಸ್ಬಿಡೋಣ ಅಂತ ಇದನ್ನು ಎಲ್ಲ ನೀಟ್ ಮಾಡಿಕೊಂಡೆ. ಇದೆಲ್ಲ ನೀಟ್ ಮಾಡ್ಕೊಂಡ್ಮೇಲೆ ಕಸ ಗುಡಿಸ್ಬಿಟ್ಟು ನೀಟಾಗೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಸ ಗುಡಿಸ್ದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಡೈಲಿ ಬೇಸಿಸಲ್ಲೂ ಅಷ್ಟೇ ನನ್ನೊಂದು ಪ್ಯಾಟ್ರನ್ ಇದೆ, ಅಂದರೆ ರೋಟೀನ್ ಇದೆ. ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀನಿ, ಈ ಕೆಲಸ ಮಾಡಿದ್ಮೇಲೆ ಈ ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ಮಾಡ್ಕೊಂಬಂದರೆ ಒಂದೇ ಸತಿ ನೀಟ್ ಆಗುತ್ತೆ, ಹಾಗೆ ಕ್ಲೀನಾಗೂ ಕಾಣುತ್ತೆ. ಸೊ ಇದೆಲ್ಲ ಸೆಟ್ ಮಾಡಿದ್ದು ಮುಗೀತು. ಸೊ ಈಗ ನೀಟಾಗೆ ಬೆಡ್ ಸೆಟ್ ಮಾಡಿದ್ದೆಲ್ಲ ಆಯಿತು. ಸೊ ಹೀಗೆ ಕಾಣಿಸ್ತಾ ಇದೆ, ನೀಟಾಗಿ ಸೆಟ್ ಮಾಡಿದ್ದೀನಿ. ಸೇಮ್ ನಾರ್ಮಲ್ ಎಷ್ಟೇ ಸೆಟ್ ಮಾಡಿದ್ರು ಬೆಡ್ಡು ಒಂದು ಅರ್ಧ ಗಂಟೆ ಇರುತ್ತೆ ಅಷ್ಟೇ. ಮಲ್ಕೊಂಡು ಎಲ್ಲ ಮತ್ತೆ ಕಿತ್ತಾಕ್ತಾರೆ. ಸೊ ಇವಾಗ ನೀಟಾಗಿ ಬೆಡ್ ಸೆಟ್ ಆಗಿದೆ ಅಲ್ವಾ. ನೆಕ್ಸ್ಟು ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಕಸ ಎಲ್ಲ ಗುಡಿಸಿದ್ದಾಯಿತು ನೀಟಾಗೆ. ಇವತ್ತು ವೆದರ್ ಎಷ್ಟು ಲೇಸಿಯಾಗಿ ಮಾಡ್ತಿದೆ ಅಂದರೆ ತೋರಿಸ್ತೀನಿ. ಬೆಳಗ್ಗೆಯಿಂದನೇ ಫುಲ್ಲು ಮಳೆ ಬರ್ತಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆಯಿಂದನೇ ಫುಲ್ಲು ಮಳೆ ಕಾಣಿಸ್ತಾ ಇದೆಯಾ? ಫುಲ್ಲು ಮಳೆ ಬೀಳ್ತಾ ಇದೆ ಬೆಳಗ್ಗೆಯಿಂದನೇ. ಸೊ ನಾನು ನಿನ್ನೆ ತಾನೇ ನೆಲ ಒರೆಸ್ದೆ. ಇವಾಗ ಮತ್ತೆ ಪೂಜೆ ಮಾಡಬೇಕಲ್ಲ, ಲೈಕ್ ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಿರೋದ್ರಿಂದ ಮತ್ತೆ ಇವಾಗ ನೆಲ ಒರೆಸ್ಬೇಕು ಅಂದ್ಕೊಂಡಿದ್ದೀನಿ. ಮಳೆ ನೋಡಿದ್ರೆ ಇಷ್ಟು ಬರ್ತಾಯಿದೆ, ಲೈಟಾಗಿ ಬರ್ತಾಯಿದೆ, ಅಂದರೆ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ, ಬಟ್ ಫೋಕಸ್ ಮಾಡಿ ನೋಡ್ತೀನಿ ರೀ. ನನಗೆ ಈ ವೆದರಲ್ಲಿ ಸುಮ್ಮನೆ ಬೆಚ್ಚಗೆ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಬಟ್ ನಮ್ಮ ಕಿಚನ್ ಅವಸ್ಥೆ ತೋರಿಸ್ತೀನಿ ರೀ. ನಮ್ಮ ಕಿಚನ್ ಅವಸ್ಥೆ ಸದ್ಯಕ್ಕೆ ಈ ಥರ ಇದೆ. ಇವಾಗ ನಾನು ಇಷ್ಟು ಪಾತ್ರೆ ತೊಳಿಬೇಕು. ಅಲ್ಲಿ ಈಚೆ ಕಡೆ ನೋಡಿದ್ರೆ ಅಷ್ಟು ಮಳೆ ಬರ್ತಾಯಿದೆ. ಸೊ ಈ ಥರ ಇದೆ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಗ್ತೀನಿ. ಸೊ ಇನ್ನು ಕಿಚನೆಲ್ಲ ನೀಟ್ ಮಾಡಿದ್ದಾಯಿತು. ಸದ್ಯಕ್ಕೆ ಈ ಥರ ಕಾಣ್ತಾ ಇದೆ. ನೀಟಾಗಿ ಎಲ್ಲ ಜೋಡಿಸಿದ್ದಾಯಿತು.
ಸೊ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಟೈಮು 2 hours ತೊಗೋತು. ಈಗ ಹೊಟ್ಟೆ ಹಸಿತಾ ಇದೆ, ಏನಾದ್ರು ಮಾಡಿಕೊಂಡು ಸಿಗ್ತೀನಿ. ಸೊ ಇನ್ನು ಇವತ್ತು ಸ್ವಲ್ಪ ಮ್ಯಾಗಿ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು, ಅದಕ್ಕೆ ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಿಂಬೆಹಣ್ಣು ಜಾಸ್ತಿ ಇತ್ತು ಅಂತ ನಿಂಬೆಹಣ್ಣು ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಲೂಬೆರೀಸ್ ತೊಗೊಂಡಿದ್ದೀನಿ, ಸೀಬೆಹಣ್ಣು ಕಾಯಿ ಹಣ್ಣಾಗಿ ಹೋಗಿತ್ತು, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬನಾನಾ ತೊಗೊಂಡಿದ್ದೀನಿ. ಸೊ ನನ್ನ ಬ್ರೇಕ್ಫಾಸ್ಟು ಸದ್ಯಕ್ಕೆ ಇದು ಇವತ್ತಿಗೆ. ಇನ್ನು ನಾನು ಪ್ರತಿ ಸತಿ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಕಿಚನ್ ಸ್ಲ್ಯಾಬ್ಸ್ನ ಕೂಡ ಪ್ರತಿ ಸತಿ ಕ್ಲೀನ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾಗಿತ್ತು. ಒಬ್ಬರು ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ, ನಾನು ವಿಕಿ ಇಬ್ಬರು ಮೇಂಟೈನ್ ಮಾಡಿರೋದ್ರಿಂದ ಅವನು ಸಿಕ್ಕಾಪಟ್ಟೆ ಮೆಸ್ಸಿ. ನಾನು ಎಷ್ಟು ಕ್ಲೀನಾಗಿ ಇಡು ಅಂತ ಹೇಳ್ತೀನೋ ಅವನು ಅದಕ್ಕೆ ಡೆಡ್ ಆಪೋಸಿಟ್ ಗಲೀಜು ಮಾಡೇ ಮಾಡ್ತಾನೆ. ಸೊ ಇನ್ನು ಇದನ್ನು ಕೂಡ ಕ್ಲೀನ್ ಮಾಡೋದ್ರೊಳಗಡೆ ನನಗೆ 1-2 hours ತೊಗೋತು. ಸೊ ಈ ವಿಡಿಯೋದಲ್ಲಿ ಟಕ್ ಅಂತ ತೋರಿಸ್ತಾ ಇದ್ದೀನಿ, ಟ್ರಾನ್ಸಾಕ್ಷನ್ ನೋಡ್ಕೊಬನ್ನಿ. ಸೊ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಬಟ್ ನನಗೆ 2 hours ತೊಗೋತು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಸಾಕೋಗೋಯ್ತು. ದೆನ್ ಐ ರಿಯಲೈಸ್ಡ್, ಸೊ ರೆಸ್ಟ್ ತೊಗೊಳ್ಳೋಣ ಅಂದರೆ ಆಗೋದೇ ಇಲ್ಲ ಅಂತ. ಸೊ ನೆಕ್ಸ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು ಇವತ್ತು ನಾನು ಪೂಜೆ ಮಾಡಬೇಕು ಅಂತ. ಸೊ 15 days ಆಗಿತ್ತು ಪೂಜೆ ಮಾಡಿ. ಸೊ 15 daysಯಿಂದ ಓಪನೇ ಮಾಡಿರಲಿಲ್ಲ ದೇವ್ರ ಮನೆ. ಆದರೂ ಎಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗಿದೆ. 15 days ಆದರೂ ಬಾಡೋಗಿಲ್ಲ. ಸೊ ಈಗ ಬ್ಲಿಂಕಿಟಲ್ಲಿ ಪೂಜಾ ಐಟಮ್ಸ್ ಆರ್ಡರ್ ಮಾಡಿ ಅಷ್ಟರೊಳಗೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಇದನ್ನೆಲ್ಲ ತೆಗ್ದು ತೊಳ್ದು, ದೀಪ ಹೆಂಗಾಗೋಗಿದೆ ಎಣ್ಣೆ ಬಿಟ್ಟಿರೋದಕ್ಕೆ ಎಲ್ಲ ನೀಟಾಗಿ ಒರೆಸಿ ಮತ್ತೆ ನೀಟಾಗೆಲ್ಲ ಪೂಜೆ ಮಾಡಬೇಕು. ಇನ್ನು ಸ್ನಾನ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ಸ್ನಾನ ಮಾಡೋಣ ಅಂದ್ಕೊಂಡು ದೇವ್ರ ಮನೆ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಎಲ್ಲ ನೀಟಾಗಿ ಪೂಜೆ ಮಾಡ್ಕೋಬೋದು ಅಂತ. ಅಂದರೆ ನನ್ನ ದೇವರ ಐಟಮ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ನೀಟಾಗಿ ತೆಗ್ದು ಉದ್ಗಡ್ಡಿ ಎಣ್ಣೆದು ಅದನ್ನೆಲ್ಲ ಸಪ್ರೇಟ್ ಮಾಡಿ, ಹಾಗೆ ಇದು ಧೂಪ ಹಾಕಿರೋದು ಅದನ್ನೆಲ್ಲ ತೆಗ್ದು ವಿಳೆದೆಲೆ ಅದನ್ನೆಲ್ಲ ಸಪ್ರೇಟಾಗಿ ತೆಗ್ದು, ಹಾಗೆ ತೊಳೆಯೋ ಐಟಮ್ಸ್ ಅಂದರೆ ದೀಪದ ಕಂಬಗಳು, ಹಾಗೆ ಕಳಶ, ಅದು ಇದು ಏನೇನಿದೆ ಐಟಮ್ಸು, ಹಾಗೆ ದೇವ್ರ ಫೋಟೋ ಒರೆಸೋದು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಒಂದು ಕಡೆ ಇಡ್ತಾಯಿದ್ದೆ. ನನಗೆ ಎಲೆ ಮಾತ್ರ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು, ಎಷ್ಟು ಫ್ರೆಶ್ ಆಗಿತ್ತು ಅಂತ. ಇನ್ ಬಿಟ್ವೀನ್ ನಮ್ಮ ಕುಕ್ಕು ವಾಕ್ ಕರ್ಕೊಂಡು ಹೋಗೋ ಟೈಮ್ ಆಗೋಗಿತ್ತು. ಅವನು ಕಾಯ್ತಾ ಇದ್ದ, ಹಾಗೆ ಬೊಗಳುತ್ತಾ ಇದ್ದ. ಸೊ ಇದೇ ಗ್ಯಾಪಲ್ಲಿ ನಾನು ಏನು ಮಾಡಿದೆ ಅಂದರೆ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಬ್ಲಿಂಕಿಟ್ಟಲ್ಲಿ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟು ಹಾಗೆ ಕುಕ್ಕುನ ವಾಕ್ ಕರ್ಕೊಂಡು ಹೋದೆ. ಸೊ ಲೈಕ್ ಏನಾಯಿತು ಅಂದರೆ 2 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ. ಅಲ್ಲಿ ಒಂದು 10 minutes ತೋರಿಸ್ತಾ ಇದ್ದರೆ 10 minutes ಸಾಕು ಕುಕ್ಕು ವಾಕಿಂಗಿಗೆ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದು ಇನ್ನು ಮತ್ತೆ ಟೈಮ್ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ. ಇನ್ನು ಬಂದು ನೀಟಾಗೆ ನೆಲ ಎಲ್ಲ ಒರೆಸ್ಕೊಂಡು, ಸೊ ನೀಟಾಗಿ ನೆಲ ಎಲ್ಲ ಒರೆಸಿದಾದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಕುಕ್ಕುಗೆ ಅನ್ನಕ್ಕಿಟ್ಟು ಕುಕ್ಕುಗೆ ಫುಡ್ ಹಾಕೋ ಟೈಮ್ ಕೂಡ ಆಗೋಗಿತ್ತು. ಸೊ ಇನ್ನು ಇದೆಲ್ಲ ಆದಮೇಲೆ ಕುಕ್ಕುಗೆ ಊಟ ಹಾಕ್ಬಿಟ್ಟು ಹಾಗೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡೆ. ಅದನ್ನೇನು ವೀಡಿಯೋನೂ ಮಾಡ್ಕೊಂಡಿಲ್ಲ, ರೆಕಾರ್ಡು ಮಾಡಿಲ್ಲ, ಯಾಕಂದರೆ ಟೈಮ್ ಆಲ್ಮೋಸ್ಟ್ 5 o'clock ಆಗೋಯಿತು. ಟೈಮು ಕೆಲಸ ಮಾಡ್ತಿದ್ರೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಒಂದು ಚೂರು ರೆಸ್ಟ್ ಸಿಗಲ್ಲ. ಇನ್ನು ಅದೆಲ್ಲ ಆದಮೇಲೆ ನೀಟಾಗೆ ದೇವ್ರ ಮನೆಯೆಲ್ಲ ನೀಟಾಗೆ ಅರೇಂಜ್ ಮಾಡಿಕೊಂಡು ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದಿದ್ದನ್ನು ಬಟ್ಟೆಯಲ್ಲಿ ಒಂದು ಸತಿ ಒರೆಸ್ಕೊಂಡು ಹಾಗೆ ಎಲೆ ಎಲ್ಲ ಜೋಡಿಸಿ ಕಳಶ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಸೊ ಇನ್ನು ಇದೆಲ್ಲ ಒಂದು ಸೈಡ್ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಇನ್ನೊಂದು ಸೈಡಲ್ಲಿ ನೀಟಾಗೆ ದೀಪಕ್ಕೆ ಬತ್ತಿಯೆಲ್ಲ ಹಚ್ಚಿ ರೆಡಿ ಮಾಡಿ ಎಣ್ಣೆ ಎಲ್ಲ ಹಾಕ್ತಾಯಿದ್ದೆ. ಇದಲ್ದಲ್ಲೇ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು. ಇನ್ನು ಬಟ್ಟೆ ತೆಗಿಬೇಕಿತ್ತು ವಾಷಿಂಗ್ ಮಿಷಿನಿಂದ, ಹಾಗೆ ಬಟ್ಟೆ ಒಣಗಾಕಬೇಕಿತ್ತು, ಒಣಗಿರೋ ಬಟ್ಟೆನ ಮಡ್ಚಿಡಬೇಕಾಗಿತ್ತು, ಇನ್ನೂ ಒಂದು ಸ್ವಲ್ಪ ಬಟ್ಟೆ ಅಯರ್ನಿಗೆ ಕೊಡಬೇಕಿತ್ತು. ಅಲ್ಲದೆ ಇನ್ನು ಬ್ಯಾಕ್ಗ್ರೌಂಡಲ್ಲಿ ನಾನು ಹಿಂದೆಗಡೆ ರಾತ್ರಿಗೆ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ರಾತ್ರಿಗೆ ಸ್ವಲ್ಪ ಪನ್ನೀರ್ ಬಿರಿಯಾನಿ ಮಾಡಿಬಿಡೋಣ ಅಂದ್ಕೊಂಡು ಅದನ್ನು ಹಂಗೆ ಹಿಂದೆ ಬ್ಯಾಕ್ ಸೈಡಲ್ಲಿ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಅದನ್ನು ಏನೂ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಎಷ್ಟೊಂದು ದಿನ ಆದಮೇಲೆ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅದಲ್ದಲೇ ಕಾಮಾಕ್ಷಿ ದೀಪ ಫಸ್ಟ್ ಟೈಮ್ ಹಚ್ತಾ ಇರೋದು ನನ್ನ ಈ ಮನೇಲಿ. ಸೊ ನಂಗೆ ಅದು ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಿರೋದಕ್ಕೋ ಏನಕ್ಕೋ ಒಂಥರ ವಾಯ್ಡ್ ಅನ್ನಿಸ್ತಾ ಇತ್ತು.
ಅಂದರೆ ವಾಯ್ಡ್ ಅನ್ನಿಸ್ತಿತ್ತು ಇಷ್ಟು ದಿನ ಪೂಜೆ ಮಾಡಿಲ್ಲ ಅಂತ. ಇವಾಗ ಅದು ಒಂಥರ ಫಿಲ್ ಆದಂಗೆ ಅನ್ನಿಸ್ತು. ಸೊ ಇನ್ನು ನೆಮ್ಮದಿಯಾಗಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಈ ಥರ ನೀಟಾಗಿ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ನೀಟಾಗಾಯಿತು. ಸೊ ಇವಾಗ ತಾನೇ ಪೂಜೆ ಎಲ್ಲ ಆಯಿತು. ನಂದು ಇನ್ನೂ ಕೆಲಸ ಮುಗ್ದಿಲ್ಲ, ಸ್ವಲ್ಪ ಆಫೀಸ್ ಕೆಲಸ ಇದೆ. ಹಾಗೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿರೋದೆಲ್ಲ ತೆಗ್ದು ಒಣಗಾಕಬೇಕು, ಹಾಗೆ ಮಡ್ಚಿಡಬೇಕು. ಸೊ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.